ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಮನುಷ್ಯನಿಗೆ ಮನೋಬಲಕ್ಕಿಂತ ಆತ್ಮಿಕ ಬಲ ಬಹಳ ಒಳ್ಳೆಯದು. ಆತ್ಮಿಕ ಬಲ ಬೇಕು ನಮಗೆ. ಈ ಕೊನೆಯ ದಿನಗಳಲ್ಲಿ ಎದುರಾಗುವಂಥ ಒಂದು ದೊಡ್ಡ ಆಹ್ವಾನ ಏನಪ್ಪ ಅಂತಂದರೆ, ಜನ ಈ ಭಕ್ತಿಯ ವೇಷವಾಗಿ ಭಕ್ತಿ ಅನ್ನುವಂಥ ಒಂದು ವೇಷವನ್ನು ಹಾಕ್ಕೊಳ್ತಾರೆ. ಆ ಭಕ್ತಿಯನ್ನು ಅಲ್ಲಗೆಳಿತಾರೆ, ಆ ಭಕ್ತಿಯನ್ನು ಅತಿ ಮಾಡ್ತಾರೆ, ಆ ಭಕ್ತಿ ಅತಿರೇಕಕ್ಕೆ ಹೋಗ್ತದೆ. ಹೀಗೆ ಭಕ್ತಿಯೇ ಸುಳ್ಳು ಎಂಬುವ ಹಂತಕ್ಕೆ ಬಂದು ನಿಲ್ಲಿಸಿಬಿಡ್ತಾರೆ ನಮ್ಮನ್ನು. ಈ ಲೋಕದಲ್ಲಿ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಸುರಿಸಿ ಭಕ್ತಿಯೇ ಇಲ್ಲವೇನೋ ಅನ್ನುವಂಥ ಒಂದು ಹಂತಕ್ಕೆ ಬಂದು ನಿಂತು ಬಿಡ್ತಾರೆ. ಆದರೆ 2 ತಿಮೋತಿ 3ನೇ ಅಧ್ಯಾಯ 5ರಲ್ಲಿ ನಾವು ನೋಡ್ತೇವೆ, ಭಕ್ತಿಯ ವೇಷವಿದ್ದು ಅದರ ಬಲವನ್ನು ಅಲ್ಲಗೆಳೆಯುವವರೂ ಆಗಿರುವವರು. ನೋಡಿ ಎಷ್ಟು ಚೆನ್ನಾಗಿದೆ. ಅದರ ಬಲವನ್ನು, ಯಾವುದರ ಬಲವನ್ನು? ಭಕ್ತಿಯ ಬಲವನ್ನು ಅಲ್ಲಗೆಳೆಯುವವರು ನಾವು ಹೊಂದಿರುವಂಥ ಶಕ್ತಿ, ನಾವು ಹೊಂದಿಕೊಂಡಿರುವಂಥ ಪ್ರಾಣ, ನಮ್ಮ ಬೌದ್ಧಿಕ ಶಕ್ತಿ, ನಮ್ಮ ಭಾವನಾತ್ಮಕ ಶಕ್ತಿ, ನಮ್ಮ ಇಚ್ಛಾಶಕ್ತಿ, ಇವುಗಳೆಲ್ಲವನ್ನು ಬಳಸಿಬಿಟ್ಟು ಭಕ್ತಿ ಅನ್ನುವಂಥದ್ದು ಸುಳ್ಳು ಎನ್ನುವ ಹಂತಕ್ಕೆ ನಾವು ಬರ್ತೇವೆ. ಭೌತಿಕವಾದಂಥ ಶಕ್ತಿಯಲ್ಲಿ ಶ್ರೇಷ್ಠ ವಿಜ್ಞಾನಿಗಳಿದ್ದಾರೆ, ವಿದ್ವಾಂಸರಿದ್ದಾರೆ, ಚತುರರಿದ್ದಾರೆ, ಬೋಧಕರಿದ್ದಾರೆ, ಅಥವಾ ಸಂಗೀತ ವಿದ್ವಾಂಸರಿದ್ದಾರೆ. ಇವರೆಲ್ಲರೂ ಅವರ ಮನೋಬಲಕ್ಕೆ ತಕ್ಕಂತೆ, ಕರ್ತನ ಆತ್ಮಕ್ಕೆ ತಕ್ಕಂತೆ ನಡೆಯಬೇಕು. ಆತ್ಮಿಕವಾದಂಥ ಒಂದು ಬಲ ಪ್ರಾಥಮಿಕವಾಗಿ ನಾವು ಎಲ್ಲ ವಿಷಯಗಳಲ್ಲೂ ದೇವರಿಗೆ ವಿಧೇಯರಾಗುವಂತೆ ಮಾಡುತ್ತದೆ. ಆಕಾಶ ಮಂಡಲದಲ್ಲಿ ಗ್ರಹಗಳು, ನಕ್ಷತ್ರಗಳು, ಕಕ್ಷೆಗಳು, ಕಾಲಚಕ್ರಕ್ಕೆ ಅವು ತಪ್ಪು ಚಲಿಸುವಂಥದ್ದನ್ನು ನೋಡಿ ನಾವು ಸೈನ್ಸ್, ವಿಜ್ಞಾನ, ಹೌದು, ಆ ವಿಜ್ಞಾನವನ್ನು ಒಪ್ಪಿಕೊಳ್ಳೋಣ. ವಿಜ್ಞಾನವನ್ನು ನಾವು ಎಲ್ಲೂ ಅಲ್ಲಗೆಳೀತಾ ಇಲ್ಲ. ವಿಜ್ಞಾನ ಅದೆಲ್ಲವೂ ಹೌದು. ಆದರೆ ಆ ವಿಜ್ಞಾನದ ಜೊತೆ ಸೈದ್ಧಾಂತಿಕವಾದಂಥ ನೆಲೆಗಟ್ಟುಗಳು ನಮ್ಮಲ್ಲಿ ಇರಲಿ ಅನ್ನುವಂಥದ್ದು ನಮ್ಮ ವಾದ ಅಷ್ಟೇ. ಈ ಆತ್ಮಿಕ ಬಲ ಪ್ರಾಥಮಿಕವಾಗಿ ಕರ್ತನನ್ನು ನಂಬಿದಾಗ ಕರ್ತನು ಅವೆಲ್ಲವನ್ನು ನಡೆಸ್ತಾನೆ. ದೇವರ ಪ್ರತಿಯೊಂದು ಮಾತಿನಿಂದ ಜೀವಿಸುವುದಾಗಿದೆ. ಕರ್ತನು ಸೈತಾನನ್ನು ಜಯಿಸಿದ್ದು ಹೊರಟಂಥ ಸಂದರ್ಭದಲ್ಲಿ ಆತನು ದೇಹಶಕ್ತಿಯಿಂದ ಅಲ್ಲ, ಆತನನ್ನು ಜಯಿಸಿದ್ದು ಆತ್ಮಿಕವಾದಂಥ ಒಂದು ಬಲದಿಂದ. ಸೈತಾನನು ಯೇಸುವನ್ನು ಶೋಧಿಸುವುದಕ್ಕೆ ಕಲ್ಲುಗಳನ್ನು ರೊಟ್ಟಿಯನ್ನಾಗಿ ಬದಲಾಯಿಸು, ನಿನ್ನಲ್ಲಿ ಸಾಮರ್ಥ್ಯ ಇದ್ದರೆ ಎಂಬುದಾಗಿ ಹೇಳಿದಾಗ ಕರ್ತನು ಅದನ್ನು ನಿರಾಕರಿಸ್ತಾನೆ. 40 ದಿನಗಳ ಉಪವಾಸದ ನಂತರ ಆಹಾರಕ್ಕಾಗಿ ಆತುರಿಯುತ್ತಿದ್ದ ಸಮಯದಲ್ಲಿ ಇದು ನಡೀತದೆ. ಇದಕ್ಕೆ ಬಹಳ ವ್ಯತಿರಿಕ್ತವಾದಂಥ ಒಂದು ಸಂಗತಿ ಏನಪ್ಪ ಅಂತಂದರೆ, ಏದೇನಿನ ಉದ್ಯಾನವನದಲ್ಲಿ ಅವಳಿಗೆ ಹಸಿವೆ ಆಗಿರದಿದ್ದರೂ ಆಕೆ ತನ್ನ ದೈಹಿಕ ಹಂಬಲವನ್ನು ತಕ್ಷಣ ತೃಪ್ತಿಪಡಿಸಿದ ಸಂದರ್ಭವನ್ನು ನೋಡ್ತೇವೆ. ಆಹಾರದ ಬಯಕೆಯಂತೆ ಲೈಂಗಿಕ ಬಯಕೆಯೂ ಸಹ ನಮ್ಮ ದೇಹದಲ್ಲಿ ನೆಲೆಸಿರುವ ಮತ್ತೊಂದು ಬಯಕೆಯಾಗಿದೆ. ಅದು ಸಹ ನಿರಂತರ ತೃಪ್ತಿಗೊಳ್ಳಲು ಹಂಬಲಿಸುವ ಒಂದು ಕಡು ಬಯಕೆ. ನಾವು ಆತ್ಮಬಲವನ್ನು ಹೊಂದಿಕೊಂಡಾಗ ಯೇಸು ತನ್ನ ದೇಹದ ಕಡು ಬಯಕೆಗಳನ್ನು ಪೂರೈಸುವ ಬದಲಾಗಿ ದೇವರ ಪ್ರತಿಯೊಂದು ಮಾತಿನಿಂದ ಜೀವಿಸುವುದಾಗಿ ಹೇಳಿದಂತೆ ನಾವು ಸಹ ಜೀವಿಸ್ತೇವೆ. ಸಂಸೋನನ ಅರಣ್ಯದ ಸಿಂಹಗಳನ್ನು ಸೀಳಿ ಛಿದ್ರ ಮಾಡುವಷ್ಟು ವಿಶೇಷವಾದಂಥ ಒಂದು ದೈಹಿಕ ಶಕ್ತಿಯನ್ನು ಹೊಂದಿದ್ದನು. ಆದರೆ ಅವನ ಒಳಗಿದ್ದ ಲೈಂಗಿಕ ಕಾಮದ ಸಿಂಹವು ಅವನನ್ನು ಪದೇ ಪದೇ ಛಿದ್ರಗೊಳಿಸಿತು. ಆ ಲೈಂಗಿಕ ಕಾಮ ಯಾವುದೇ ಸಿಂಹಕ್ಕಿಂತ ಪ್ರಬಲವಾಗಿದೆ ಎಂದು ಇದು ಸಾಬೀತುಪಡಿಸ್ತದೆ. ಯೋಸೇಫನು ಸಂಸೋನನಿಗಿಂತ ಹೆಚ್ಚು ಬಲಶೀಲಿಯಾಗಿದ್ದಂಥ ವ್ಯಕ್ತಿ, ಏಕೆಂದರೆ ಅವನು ಕಾಮದ ಸಿಂಹವನ್ನು ದಿನೇ ದಿನೇ ಪದೇ ಪದೇ ಸೀಳಿ ಹಾಕುವಷ್ಟು ಬಲವನ್ನು ಹೊಂದಿದ್ದನು. ದೇವರು ನಮಗೆ ಆತ್ಮಬಲವನ್ನು ಕೊಡ್ತಾರೆ. ದೇವರು ನಮ್ಮನ್ನು ಉದ್ದೇಶಗಳಲ್ಲಿ ನಡೆಸ್ತಾರೆ. ಯಾಕೋಬ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, ನೀವು ಬೇಡಿಕೊಂಡರೂ ಅದು ನಿಮಗೆ ದೊರಕುವುದಿಲ್ಲ, ಏಕೆಂದರೆ ನಿಮ್ಮ ಬೇಡಿಕೆ ದುರುದ್ದೇಶದಿಂದ ಕೂಡಿರುತ್ತದೆ. ಯಾವ ಬೇಡಿಕೆ ದುರುದ್ದೇಶದಿಂದ ಕೂಡಿರುತ್ತದೋ ಅದು ನಮಗೆ ದೊರಕುವುದಿಲ್ಲ. ಸದುದ್ದೇಶ ಇರಲಿ, ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಈ ಮುಂಜಾನೆ ಸಮಯದಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥಿಸ್ತೇನೆ. ದೇವರೇ, ಸಹಾಯ ಮಾಡು ಸ್ವಾಮಿ.
ಯೇಸುವೇ ಸಹಾಯ ಮಾಡು ಸ್ವಾಮಿ. ಸಭಾಪಾಲಕರಿಗಾಗಿ ಪ್ರಾರ್ಥಿಸ್ತೇನೆ, ಅವರ ಕುಟುಂಬಗಳಿಗಾಗಿ ಪ್ರಾರ್ಥಿಸ್ತೇನೆ, ಸಭೆಗಳಿಗಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಕರ್ನಾಟಕದಲ್ಲಿ ಒಂದು ಉಜ್ಜೀವನ ಬರುವುದಕ್ಕಾಗಿ ಪ್ರಾರ್ಥಿಸ್ತೇನೆ. ಕುಟುಂಬಗಳನ್ನು ಆಶೀರ್ವದಿಸು, ಬಲಪಡಿಸು, ಸ್ಥಿರಪಡಿಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ಪರಮ ತಂದೆಯೇ, ಆಮೆನ್. ಹಲ್ಲೆಲೂಯಾ.